ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಾವು ಈ ಊರಲ್ಲಿರೋದು ಬೇಡ, ಹೊಟ್ಟೋಗೋಣ. ಬೇಡ, ಜಾನಕಿ ಜೀವಕ್ಕೆ ಅಪಾಯ ಕಣೆ. ನಾವು ಈ ಊರಿಂದ ಏನಾಯ್ತಮ್ಮ? ನೀವೆಲ್ಲ ಇದ್ದೀರಾ? ಅಮ್ಮ, ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಕೈ ಕಾಲೇ ಆಡ್ತಿಲ್ಲ. ರಾಮವ್ರೆ, ದಯವಿಟ್ಟು ಈಗಲೇ ಬಂದು ನೋಡಿ. ಅಪ್ಪರೇ, ಈಗ ಹೆಂಗೈತೆ ಅಮ್ಮ? ಹೊಸ ನೀರು ತಗೊಬನ್ನಿ. ಅಪ್ಪರ ಎದಾಳಿ, ಹೊಸ ನೀರು ಕುಡಿಯೋರಂತೆ. ನೀರು ಕುಡೀರಿ, ಮೆತ್ತಿಗೆ ಮೆತ್ತಿಗೆ. ನೀವು ನೋಡ್ಕೊತೀರಿ, ನಾನು ಹೋಗಿ ನಮ್ಮ ಡಾಕ್ಟ್ರು ಕರ್ಕೊಂಡ್ಬಂದ್ಬಿಡ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ಮುಂದೆ ನೋಡಮ್ಮ. ಸ್ವಲ್ಪ ಬೇಗ ಕರ್ಕೊಂಡು ಬನ್ನಿ. ಅಪ್ಪರೇ, ಮಲ್ಕೊಳ್ಳಿ. ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ತಲೆ ತಲೆ ಬಂದ್ಬಿಟ್ಟೆ ರೀ. ಸುಶಿ, ಯಾರು ನೋಡೆ? ಯಾರು ಸುಶಿ? ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಯಾರು? ರೀ, ನಮ್ಮ ಜಾನು ಕಾಲ್ ಮಾಡ್ತಿದ್ದಾಳೆ. ಮಾತಾಡು, ಆದರೆ ಇದನ್ನ ಹೇಳ್ಬೇಡ. ಜಾನಕಿ ಸೆಮಿನಾರು ತುಂಬ ಮುಖ್ಯ. ಮಾತಾಡೆ. ಹಲೋ ಜಾನು. ಹಲೋ ಅಮ್ಮ, ಯಾಕೆ ಫೋನ್ ತೆಗಿತಾ ಇಲ್ಲ? ನಾವು ಊಟ ಮಾಡ್ತಿದ್ವಿ. ಊಟ ಮಾಡುವಾಗ ಫೋನ್ ಹೇಗೆ ರಿಸೀವ್ ಮಾಡೋಕ್ಕಾಗತ್ತೆ? ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಈಗಿಡು. ಅಮ್ಮ ಅಮ್ಮ ಅಮ್ಮ, ಒಂದು ನಿಮಿಷ. ಅಪ್ಪಂಗೆ ಫೋನ್ ಕೊಡು. ಇವತ್ತಿನ ಸೆಮಿನಾರ್ ಬಗ್ಗೆ ಅಪ್ಪಂಗೆ ಹೇಳಕ್ ಕಾಯ್ತಿದ್ದೀನಿ. ಅಪ್ಪ ಇಲ್ಲಿ? ಬೇಗ ಕೊಡಮ್ಮ. ಜಾನಕಿ, ಅದು ನಿಮ್ಮಪ್ಪ ಮನೇಲಿಲ್ಲ ಕಣೆ, ವಾಕಿಂಗ್ ಹೋಗಿದ್ದಾರೆ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನಾನೇನೋ ಕೆಲಸ ಮಾಡ್ತಿದ್ದೀನಿ, ಈಗಿಡು ಫೋನ್ ನೀನು. ಅಮ್ಮ ಇದ್ಯಾಕೆ ಹೀಗೆ ಮಾಡ್ತಿದ್ದಾಳೆ? ಊಟ ಮಾಡ್ತಿದ್ವಿ ಅಂದ್ಲು, ಆಮೇಲೆ ಅಪ್ಪ ವಾಕಿಂಗ್ ಹೋಗಿದ್ದಾರೆ ಅಂದ್ಲು, ಈಗ ಕೆಲಸದಲ್ಲಿದ್ದೀನಿ ಅಂತಿದ್ದಾಳೆ. ಕರೆಕ್ಟಾಗಿ ಏನಾಗಿದೆ?
ಸುಶಿ, ನಂಗೇನು ಆಗಲ್ಲ ಕಣೆ. ಗಟ್ಟಿ ಜೀವ ಇದು. ನಿಮ್ಗೇನು ಆಗ್ಬಾರ್ದು ರೀ. ನೀವು ಚೆನ್ನಾಗಿರ್ಬೇಕು. ನಿಮ್ಗೇನು ಆಗಲ್ಲ. ನಿಮ್ಗೇನು ಆಗಲ್ಲ. ಏನಾಗೈತೆ? ರಮಣ, ಬಿ ಪಿ ಸ್ವಲ್ಪ ಜಾಸ್ತಿ ಆಗಿದೆ. ತಕ್ಷಣ ಈಗಲೇ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ECG ತೆಗೆಸಿ. ತಡ ಮಾಡೋ ಹಾಗೆ ಇಲ್ಲ. ಅಯ್ಯೋ ದೇವ್ರೆ. ಇಲ್ಲ, ಏನು ಭಯಪಡಬೇಡಿ. ಈಗಲೇ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಏನು ತೊಂದರೆ ಇಲ್ಲ. ರಮಣ, ಆಸ್ಪತ್ರೆಗೆ ಕರ್ಕೊಂಡೋಗೋ ಕೆಲಸ ಬೇಗ ಆಗಲಿ. ಸರಿ ಡಾಕ್ಟ್ರೆ. ಅಮ್ಮ, ನೀವೇನು ಗಾಬರಿ ಬೀಳಬೇಡಿ, ಏನೂ ಆಗ್ತಿಲ್ಲ. ನಾನು ಇದೀನಲ್ಲ, ನಾನು ಹೋಗಿ ಗಾಡಿ ತಗೊಬರ್ತೀನಿ. ಹಾಂ, ಬಂದೆ. ಸುಶಿ, ನೀನು ಭಯ ಪಡಬೇಡ ಕಣೆ. ರಾಮು ಅವರಿದ್ದಾರಲ್ಲ, ಎಲ್ಲ ಸರಿಯಾಗುತ್ತೆ. ದೇವ್ರೆ, ಎಲ್ಲರನ್ನೂ ನೀನೇ ಕಾಪಾಡಬೇಕಪ್ಪ. ಜಾನಕಿ ಅಪ್ಪಯ್ಯನ ಈ ಸಂಕಟದಿಂದ ನೀನೇ ಕಾಪಾಡಬೇಕು. ಈ ರಾಮಣ್ಣ ಯಾಕೆ ಇನ್ನೂ ಫೋನ್ ಮಾಡಲಿಲ್ಲಲ್ಲ? ಜಯ, ಉಸಿ ಬಾಯಿಲಿ. ಏನು ಸರ್ದಕ್ಕ? ಉಸಿ ರಾಮಣ್ಣಂಗೆ ಫೋನ್ ಮಾಡಿಕೊಡು. ತಕೋ ಸರ್ದಕ್ಕ. ಹಲೋ ರಾಮ, ಎಲ್ಲಿದ್ದೀಯಾ? ಜಾನಕಿ ಅಪ್ಪ ಹಿಂಗೆ ಹೆಂಗೈತೆ? ಹಾಂ ಸರ್ದವ, ಇವಾಗ ದೊಡ್ಡ ಆಸ್ಪತ್ರೆಗೆ ಕರ್ಕೊಬಂದೀವ್ನಿ. ಶಾನೆ ತೊಂದರೆನಿಲ್ಲ? ನಂಗೆ ಗೊತ್ತಿಲ್ಲ ಸರ್ದವ. ಡಾಕ್ಟ್ರು ತಪಾಸಣೆ ಮಾಡವ್ರೆ, ಚೂಜಿನೂ ಚುಚ್ಚವ್ರೆ. ಇವಾಗ ಔಷಧಿ ತರಕ್ಕೆ ಹೋಗ್ತೀವ್ನಿ. ಸರಿ, ನೀ ಅಲ್ಲೇ ಇದ್ದು ನೋಡ್ಕೊಳ್ಳ ಮಗ, ಎಲ್ಲೂ ಹೋಗಬೇಡ. ಸರಿ ಸರ್ದವ. ಯಾರು ಫೋನಲ್ಲಿ? ರಾಮ. ಓ, ಬಾವ ಮೊಬೈಲ್ ತಗೊಂಡ್ರಾ? ಕೊಡಿ. ಬಾವ, ಈಗ ಅವ್ರು ಹೇಗಿದ್ದಾರೆ? ಅತ್ತಿಗೆ, ಏನಾಗೈತೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಡಾಕ್ಟರ್ ಏನೂ ಹೇಳಿಲ್ವಾ? ಹಾಂ, ಹೇಳಿದ್ರು. ಅದೇನೋ ಪ್ರೆಷರ್ ಸ್ಯಾನೆ ಆಗೈತಂತೆ. ಬ್ಲಡ್ ಪ್ರೆಷರಾ? ಇದು
ಪಾಪ ಒಬ್ಳೇ ಮಗಳಲ್ವಾ, ಟೆನ್ಷನ್ ಇದ್ದೇ ಇರುತ್ತೆ. ಈಗ ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ, ಏನಾದರೂ ಬೇಕಿದ್ರೆ ನನ್ನ ಕೇಳಿ ಬಾವ. ಎಷ್ಟೇ ಆಗಲಿ ಜಾನಕಿ ಟೀಚರ್ ನಮಗೆ ತುಂಬ ಬೇಕಾದವರಲ್ವಾ. ಸರಿ ಅದಕ್ಕೆ ಕೇಳ್ತೀನಿ. ಇವಾಗ ಮಡಗ್ಲಾ ಔಷಧಿ ತರಕ್ಕೆ ಹೋಗ್ತೀನಿ. ಸರಿ ಬಾವ, ಏನಿದ್ರು ಕಾಲ್ ಮಾಡಿ. ನೀವು ಈ ರೀತಿ ಸಲಹೆ ಕೊಟ್ಟಿರೋದ್ರಿಂದ ನಾನು ಬಾವ ಈ ರೀತಿ ನಡ್ಕೋತಿರೋದು. 2 ಕಾಸಿಗೆ ಬೆಲೆ ಇಲ್ದಿರೋಕೆ ಹೋಗಿ ಕೂಲಿ ಕೆಲಸ ಮಾಡಿಕೊಡ್ತಿದ್ದಾರೆ. ಇದೇ ರೀತಿ ನಡ್ಕೋತಿದ್ರೆ ದೊಡ್ಡ ಮನೆಗೆ ಏನು ಮರ್ಯಾದೆ ಇರುತ್ತೆ ಹೇಳಿ? ವಯಸ್ಸಾಗಿದೆ ಅಷ್ಟೆ, ಆದರೆ ಒಂಚೂರು ಬುದ್ಧಿ ಇಲ್ಲ. ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಾನು ಕೊಟ್ಟಿರೋ ಹೊಡೆತಕ್ಕೆ ಪ್ರೆಷರ್ ಸರಿಯಾಗೇ ತಾಗಿದೆ. ಟೀಚರ್ ಅವ್ರ ಅಪ್ಪಯ್ಯ ಉಳಿಯೋದು ಡೌಟೇ. ಅಮ್ಮ, ನಾನಿದ ಕೊಟ್ಬಿಟ್ಟು ಬರ್ತೀನಿ. ಏನಂದ್ರು? ಡಾಕ್ಟರ್ ಈಗ ಹೇಗಿದ್ದಾರೆ? ಸರಿಯಾದ ಟೈಮ್ಗೆ ಕರ್ಕೊಂಬಂದಿದ್ದೀರಾ. BP ಜಾಸ್ತಿ ಆಗಿತ್ತು ಅಷ್ಟೇ. ಎಲ್ಲ ಚೆಕ್ ಮಾಡಿದ್ದೀನಿ. ನೀವು ಬಿಲ್ ಪೇ ಮಾಡಿಬಿಟ್ಟು ಪೇಷಂಟ್ನ ಕರ್ಕೊಂಡು ಹೋಗ್ಬೋದು. ಆದರೆ ಒಂದು ಕಂಡೀಷನ್ನು, ಅವ್ರಿಗೆ ಪ್ರೆಷರ್ ಆಗುವಂಥ ಯಾವುದೇ ವಿಷಯನೂ ಮಾತಾಡಬೇಡಿ. ಏನಾದರೂ ತೊಂದರೆ ಆಯಿತು ಅಂದರೆ ನನ್ನನ್ನು ಭೇಟಿ ಮಾಡಿ. ಸರಿ ಡಾಕ್ಟರ್. ಡಾಕ್ಟ್ರೆ, ದುಡ್ಡಲ್ಲಿ ಕಟ್ಟಬೇಕು ನೋಡಿ, ಅಲ್ಲಿ ಕಟ್ಟಿ. ಓಕೆ? ಹಾಂ. ರಾಮು ಅವರೇ, ಬರೋ ಅರ್ಜೆಂಟಲ್ಲಿ ನಾನು ದುಡ್ಡು ತರೋದನ್ನೇ ಮರ್ತ್ಬಿಟ್ನಲ್ಲ. ಅಯ್ಯೋ, ನನ್ನ ತಲೂ ಇಲ್ವಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನೋಗಿ ತಗೊಬತ್ತೀನಿ. ಅಲ್ಲಿ ಗಂಟ ನೀವು ನೋಡ್ಕೊತಾ ಇರಿ. ಹಾಂ? ರಾಮು ಅವರೇ, ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವು ಸರಿಯಾದ ಸಮಯಕ್ಕೆ ಬಂದು ನಮಗೆ ಸಹಾಯ ಮಾಡಿರಲಿಲ್ಲ ಅಂತಿದ್ರೆ ನಾವು ಏನು ಮಾಡ್ತಿದ್ವೋ ಏನೋ. ಅಮ್ಮ, ನೀವು ಪದೇ ಪದೇ ಈ ಮಾತು ಹೇಳಿ ನಾನು ಬ್ಯಾರನ್ ಮಾಡ್ತಿದ್ದೀರಾ. ನೀವೇನು ಅನ್ಕೋಬೇಡಿ, ನಾನೋಗಿ ತಗೊಬತ್ತೀನಿ. ಹಾಂ? ನಂದಿ, ನಂದಿ ಹೆಂಡತಿ ಒಬ್ಬಳು
ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಎಷ್ಟು? ಕೋಟಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ನಾನೊಬ್ಬ ಸಿಪಾಯಿ. ನಂದಿ, ನನ್ನ ಮುದ್ದು ಹೆಂಡತಿ. ನನಗೇನು ಕೋಟಿ ರೂಪಾಯಿ ಕೊಡೋದೆಲ್ಲ ಬೇಡ. ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ, ಅದಕ್ಕೆ ಒಂದು 10 ಲಕ್ಷ ಕೊಟ್ರೆ ಸಾಕು. ಬಿಂದಾಸ್ ಆಗಿರ್ತಾರೆ. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಒಳಗೆ ಹೋಗಿದೆ ಅನ್ಸುತ್ತೆ. ಹಾಡಲ್ಲಿ ಕೋಟಿ, ಬಿಸ್ನೆಸ್ ಅಲ್ಲಿ ಲಕ್ಷ. ಮೊದಲೇ ನನ್ನ ತಲೆ ಕೆಟ್ಟು ಹೋಗಿದೆ, ಸುಮ್ಮನೆ ಬಿದ್ಕೊಳ್ಳಿ. ಇದೇ ಅನ್ನಂದಿ ನೀನು. ಯಾವತ್ತು ನೋಡಿದ್ರು ನನ್ನ ಏನದು ಡಿಸ್ಕರೇಜ್ ಮಾಡ್ತೀಯ. ನಾನು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕೋದು ಬೇಡವಾ? ಏನ್ ಬಿಸ್ನೆಸ್ ಶುರು ಮಾಡ್ತಿದ್ದೀನಿ ಅಂತ ಕೇಳಿದ್ರೆ ನೀನ್ ಸಾಕಾಗಿ ಹೋಗ್ತೀಯಾ? ಹೌದಂತೆ. ನಾನೀಗ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಅಲ್ವಾ. ವೇಸ್ಟ್ ಆಗೋ ಕಬ್ಬಿನ ಚಕ್ಕೆಗಳನ್ನೆಲ್ಲ ತಗೊಂಡು ಅದರಿಂದ ಸರಾಯಿ ಮಾಡ್ತೀನಿ. ಮಾಡಿ ಮಾಡಿ ಅದನ್ನ ಮಾಡಿ ನೀವೇ ಕುಡ್ದು ಇನ್ನೂ ಹಾಳಾಗಿ ಹೋಗಿ. ಏನ್ ನಂದಿ ನೀನು ಗಂಡಂಗ ಹಾಳಾಗೋಗಿ ಅಂತೆಲ್ಲ ಹೇಳ್ತೀಯ? 10 ಲಕ್ಷ ಕೊಡ್ತೀಯಲ್ಲ ನಂದಿ? ಅಶೋಕ್, ನಿಮ್ದು ಯಾಕೋ ಅತಿ ಆಯ್ತು, ಸುಮ್ಮನೆ ಬಿದ್ಕೊಳ್ರಿ. ಕೊಡ್ತೀಯ ಅಲ್ವಾ? ಬೆಳಿಗ್ಗೆಗೂ ಇದೇ ಬಿಸ್ನೆಸ್ ಪ್ಲಾನ್ ಇದ್ರೆ ಆಗ ನೋಡೋಣ. ಸರಿ, ಹಾಗಾದ್ರೆ ಈಗ 3,000 ಕೊಡು. ಹೊರಗಡೆ ದೇವಣ್ಣ ಕಾಯ್ತವನೆ. ಯಾಕೆ ಯಾಕೆ? ಬಾರ್ ಬಿಲ್. ಜೇಬಲ್ಲಿ 1 ಪೈಸಾ ಕಾಸಿಲ್ಲದೆ ಹೋದ್ರು ರಾತ್ರಿ ಹೊತ್ತು ಕಂಟ್ಲು ಪೂರ್ತಿ ಕುಡಿಯೋಕೆ ಎಣ್ಣೆ ಮಾತ್ರ ಬೇಕಲ್ಲ. ನೋಡಿ, ನಾನು ರಾತ್ರಿ ಹೊತ್ತು ಯಾರಿಗೂ ದುಡ್ಡು ಕೊಡಲ್ಲ, ಸುಮ್ಮನೆ ಬಿದ್ಕೊಳ್ಳಿ. ಅಮ್ಮ ಯಾಕೆ ತುಂಬ ಸಪ್ಪಗೆ ಬೇಜಾರಲ್ಲಿರೋರು ಹಾಗೆ ಮಾತಾಡಿದ್ರು? ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ರಾಮವ್ರನ್ನ ಮನೆ ಕಳಿಸಿ ಏನಾಗಿದೆ ಅಂತ ನೋಡೋಕ್ಕೆ ಹೇಳ? ಬೇಡ ಬೇಡ, ಪಾಪ ಅವ್ರಿಗೆ ಯಾಕೆ ತೊಂದರೆ? ಇಲ್ಲ, ಕಳಿಸೋದೆ ಒಳ್ಳೆಯದು. ಅವ್ರ ಹತ್ರ ಅಷ್ಟಾದರೂ ಹಕ್ಕಿದೆಯಲ್ವ ನನಗೆ. ಹಲೋ, ಹೇಳಿ ಮೇಡಮ್. ಹಾಂ ರಾಮೋರೆ, ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಹಾಂ ಹೇಳಿ ಮೇಡಮ್. ನಾನು ಮನೆಗೆ ಫೋನ್ ಮಾಡಿದ್ದೆ. ಅಮ್ಮ ಫೋನಲ್ಲಿ ಮಾತಾಡಬೇಕಾದ್ರೆ ಅವ್ರ ವಾಯ್ಸ್ ಯಾಕೋ ಸರಿಗಿರಲಿಲ್ಲ. ಏನೋ ಬೇಜಾರಲ್ಲಿ ಇದ್ದಾಗಿತ್ತು. ಏನೂ ಇಲ್ಲದೇನೂ ಇರ್ಬೋದು, ಆದರೂ ಯಾಕೋ ನನ್ನ ಮನಸ್ಸು ಕೇಳ್ತಾ ಇಲ್ಲ. ನೀವು ಸ್ವಲ್ಪ ಮನೆವರೆಗೂ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀರಾ? ಅಯ್ಯೋ ಮೇಡಮ್, ಒಂದೊಂದ್ಕಿಂತ ಹಂಗೆ ಅನ್ನಿಸ್ತೈತೆ ಅಷ್ಟೇಯ. ನೀವು ಮನೆಯಿಂದ ಸ್ಯಾನೇ ದೂರ ಇದ್ದೀರಲ್ವೇ, ಅದಕ್ಕೆಯ ಹಂಗೆ ಏನಾಗಿರಕ್ಲಕ್ಕಂತ ಬಿಡಿ. ನಾನು ಆಗಲೇ ಅಮ್ಮನ ಸಂತೆಲಿ ನೋಡಿದೆ, ಸಂದಾಗೆ ಮಾತಾಡ್ಸಿದ್ರು. ನೀವೇನು ತಲೆ ಕೆಡಿಸ್ಕೋಬೇಡಿ. ಆದರೂ ಈಗ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಕ್ಕೆ ಬಂದೆ ಅಂತ ಹೇಳಿ, ಆಮೇಲೆ ನನಗೆ ಫೋನ್ ಮಾಡಿ ಪ್ಲೀಸ್. ಸರಿ, ನೋಡ್ತೀನಿ. ನೀವು ನಿಮ್ಮ ಕೆಲಸದ ಮ್ಯಾಗ ಗಮನ ಕೊಡಿ, ಚಿಂತೆ ಮಾಡ್ಕೋಬೇಡಿ. ಸಾರಿ, ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ. ಅಯ್ಯೋ ಹಂಗೇನು ಇಲ್ಲ, ನೀವು ಹುಷಾರು.
ಸರಿ ಇಡ್ಲಾ? ಈ ವಿಷಯ ಮ್ಯಾಡಮ್ಗೆ ಹೆಂಗೆ ಗೊತ್ತಾಯ್ತು? ಅದೇ ಪಿರುತಿ ಅನ್ನೋದು. ಅಪ್ಪ ಅವನ ಮ್ಯಾಕಿರೋ ಪಿರುತಿ ಏಟೇ ದೂರ ಇದ್ರೂ ಗೊತ್ತಾಗೋಯ್ತೈತೆ.